ನಗರದ ಹೊರವಲಯದಲ್ಲಿ ಅಪರಿಚಿತ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದ್ದು, ಕೊಲೆ ಮಾಡಿ ಮೃತದೇಹವನ್ನು ನಿರ್ಜನ ಪ್ರದೇಶದಲ್ಲಿ ಎಸೆದು ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಬನ್ನೇರುಘಟ್ಟ ಸಮೀಪದ ರಾಗೇಹಳ್ಳಿ ಬಳಿ ಈ ಘಟನೆ ಬೆಳಕಿಗೆ ಬಂದಿದ್ದು, ಕೊಳೆತ ಸ್ಥಿತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಮೃತ ವ್ಯಕ್ತಿಯ ವಯಸ್ಸು ಸುಮಾರು 35ರಿಂದ 40 ವರ್ಷಗಳ ನಡುವೆ ಇರಬಹುದು ಅಂತ ಪೊಲೀಸರು ಅಂದಾಜಿಸಿದ್ದಾರೆ. ಪ್ರಾಥಮಿಕ ಇಲಾಖೆಯ ಪ್ರಕಾರ ಬೇರೆಡೆ ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡುವ ಉದ್ದೇಶದಿಂದ ಮೃತದೇಹವನ್ನು ಈ ಪ್ರದೇಶಕ್ಕೆ ತಂದು ಎಸೆದಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮೃತನ ಬಲಗೈ ಮೇಲೆ ಹದ್ದಿನ ಚಿತ್ರದ ಹಚ್ಚೆ ಕಂಡು ಬಂದಿದ್ದು, ಎಡಗೈನಲ್ಲಿ ವಾಚ್ ಧರಿಸಿದ್ದಾನೆ. ಅಲ್ಲದೆ ಜೇಬಿನಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಕೀ ಹಾಗೂ ಘಟನಾ ಸ್ಥಳದಲ್ಲಿ ಒಂದು ಜೋಡಿ ಚಪ್ಪಲಿ ಪತ್ತೆಯಾಗಿದೆ. ಮೃತನ ಗುರುತು ಪತ್ತೆ ಹಚ್ಚಲು ವಿಶೇಷ ಪೊಲೀಸ್ ತಂಡವನ್ನು ರಚಿಸಲಾಗಿದ್ದು, ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಈ ವ್ಯಕ್ತಿಯ ಬಗ್ಗೆ ಯಾರಿಗಾದರೂ ಮಾಹಿತಿ ಇದ್ದಲ್ಲಿ ತಕ್ಷಣ ಬನ್ನೇರುಘಟ್ಟ ಪೊಲೀಸರನ್ನು ಸಂಪರ್ಕಿಸುವಂತೆ ಬೆಂಗಳೂರು ಗ್ರಾಮಾಂತರ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ಪ್ರಸನ್ನ ಮನವಿ ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮೃತನ ಗುರುತು ಹಾಗೂ ಕೊಲೆಯ ಹಿಂದಿನ ಕಾರಣಗಳ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಯಾರ ಮೈಂಡಲ್ಲಿ ಅದೇ ಸರ್, ನಾನು ಯಾಕಂದ್ರೆ ಈ ರೋಡಲ್ಲಿ ಕಚ್ಚರು ಅಲ್ಲ ಸರ್ ಇದು. ಯಾಕಂದ್ರೆ ಈ ರೋಡಲ್ಲಿ ಬಂದ್ರೆ ಅಷ್ಟೊಂದು ಯಾಕಂದ್ರೆ ದಾರಿಯಲ್ಲಿ ಬೇಜಾನ್ ಸಿಗ್ತದೆ ಗೊತ್ತೇ ಆಗುತ್ತೆ. ಬಂದ್ರೆ ಸರ್ ಹಿಂಗೆ ರಫ್ ಅಂತ ಬ್ಲಾಕ್ ಕರೆಕ್ಟ್ ಆಗಿದೆ. ಒಂದೇ ಸಾಗುತ್ತಲ್ಲ ಇವತ್ತು ಬಿಟ್ಟು ಪೂರ್ತಿ ಇಲ್ಲಿ ಹೊಡೆದಿದ್ರೆ ಇಲ್ಲೇನಾದ್ರೂ ಬ್ಲಡ್ ಗಿಡ್ ಆಗಿರೋದು ಇಲ್ಲ ಆಗಿದೆ ಸರ್. ಆಮೇಲೆ ಬ್ಲಡ್ ಆಗಿದೆ ಸರ್, ಸ್ವಲ್ಪ ಆಗಿದೆ. ರಾಮಣ್ಣ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ ನೀವು.